ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನನ್ನ ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಐಶ್ವರ್ಯ ಗೌಡ ಕೇಸ್ನಲ್ಲಿ ಎಚ್ಡಿಕೆ ಫ್ಯಾಮಿಲಿ ಹೆಸರು ಪ್ರಸ್ತಾಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿ. ಕಾಂಗ್ರೆಸ್ ಅವರು ಯಾರನ್ನು ಏನ್ ಬೇಕಾದ್ರೂ ಮಾಡ್ತಾರೆ ಎಂದು ಟಾಂಗ್. ನ್ಯಾಯ ಕೊಡಿಸುವ ನೆಪ ಹೇಳಿ ಸ್ತ್ರೀ ಭಕ್ಷಕನಾದ ಪೊಲೀಸ್. ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಘಟನೆ. ಯಾವ ಊರಿಗೆ ಹೋದರೂ ಕಿತಾಪತಿ ಮಾಡಿ ಬರುವುದೇ ಸೂರಜ್ ಕೆಲಸ. ತಾತನ ಹೆಸರಲ್ಲಿ ಉದ್ಭವ ಮೂರ್ತಿಯಂತೆ ಬಂದಿರೋದು ಅವರು. ಸೂರಜ್ಗೆ ಶ್ರೇಯಸ್ ಮಾತಿನ ಸೂಜಿ. ದೇಶದ ಜನರ ಕಿಚ್ಚು ಹೆಚ್ಚಿಸಿದ ಅಮಿತ್ ಶಾ ಹೇಳಿಕೆ. ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ದಲಿತ ಜನಪರ ಚಳುವಳಿಗಳ ಒಕ್ಕೂಟದ ಒತ್ತಾಯ. ಜನವರಿ 8ರಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಕರೆ. ಪ್ರತಿಷ್ಠಿತ ಮಲೆನಾಡು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಚುನಾವಣೆ ಘೋಷಣೆ. ಜನವರಿ 11ರಂದು ಅಧ್ಯಕ್ಷ ಸ್ಥಾನಕ್ಕೆ ಬಿಗ್ ಫೈಟ್. 6 ದಶಕಗಳ ಬಳಿಕ ಬೀಸುತ್ತಾ ಬದಲಾವಣೆ ಗಾಳಿ. ಐಶ್ವರ್ಯ ಗೌಡ ಕೇಸ್ನಲ್ಲಿ ನಿಖಿಲ್ ಅನಿತಾ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪ ಆಗುತ್ತಿರುವ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗ ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಕೇಸ್ ನಡೆಯುತ್ತಿದೆ. ನಿಖಿಲ್ ಅನಿತಾ ಕುಮಾರಸ್ವಾಮಿ ಪರಿಚಯ ಅಂತ ಹೇಳಿ ನಿನ್ನೆ ಮೊನ್ನೆಯಿಂದ ಸುದ್ದಿ ಬರುತ್ತಿದೆ. ಐಶ್ವರ್ಯ ಗೌಡ ನಿಖಿಲ್ ಅನಿತಾ ಅವರನ್ನ ಯಾವಾಗ ಭೇಟಿ ಮಾಡಿದ್ರು? ಈ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ತನಿಖೆ ನಡೆಯುತ್ತಿದೆ ಅನ್ನೋದು ಗೊತ್ತಿದೆ. ಮಾಧ್ಯಮಗಳಲ್ಲಿ ಬಂದ ಮೇಲೆ ನಾನು ಮಾಹಿತಿ ಪಡೆಯುತ್ತೇನೆ. ಕೇಸ್ ಹಿನ್ನೆಲೆ ತಿಳಿದುಕೊಂಡಿದ್ದೇನೆ. 2016ರಲ್ಲಿ ದೂರು ಕೊಟ್ಟಿರೋದು, ವ್ಯವಹಾರ ನಡೆದಿರೋದು. ನಿಖಿಲ್ ಅನಿತಾ ಹೆಸರನ್ನು ಇದರಲ್ಲಿ ಎಳೆದಿದ್ದಾರೆ ಅಂತ ಮಾಹಿತಿ ತರಿಸಿದ್ದೇನೆ. ಈ ಸರ್ಕಾರ ಯಾರನ್ನು ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ. ಸರ್ಕಾರದಲ್ಲಿ ಅಧಿಕಾರ ವರ್ಗವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. 2016ರಲ್ಲಿ ಪ್ರಕರಣ ಆಗಿರೋದು. 2018ರಲ್ಲಿ ನಾನೇ ಸಿಎಂ ಇದ್ದೆ. ಆಗ ಯಾಕೆ ನನ್ನ ಬಳಿ ಅನ್ಯಾಯ ಅಂತ ಇವರು ಬರಲಿಲ್ಲ, ದೂರು ಕೊಡಲಿಲ್ಲ ಎಂದು ಪ್ರಶ್ನಿಸಿದ್ರು. ನಿಖಿಲ್ ಅನಿತಾ ಕುಮಾರಸ್ವಾಮಿ ಅವರ ಮುಖಗಳನ್ನೇ ನೋಡಿಲ್ಲ. ಹೇಗೆ ಅವರ ಪರಿಚಯ ಅಂತ ಸುದ್ದಿ ಮಾಡಿಸುತ್ತಿದ್ದೀರಿ? ಇದರ ಹಿಂದೆ ಯಾರಿದ್ದಾರೆ? ನಿಖಿಲ್ ಅನಿತಾ ಕುಮಾರಸ್ವಾಮಿ ಅವರನ್ನ ಯಾಕೆ ಈ ಪ್ರಕರಣದಲ್ಲಿ ತಂದ್ರೆ? ಇದನ್ನ ಸರ್ಕಾರ ಅಂತ ಕರೆಯುತ್ತೀರಾ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿಯೇ ನ್ಯಾಯ ಕೊಡಿಸಬೇಕಾದ ಪೊಲೀಸರು ಸ್ತ್ರೀ ಭಕ್ಷಕರಾಗಿದ್ದಾರೆ. ಜಮೀನು ವಿಚಾರಕ್ಕೆ ದೂರು ಕೊಡಲು ಬಂದ ಮಹಿಳೆಯೊಂದಿಗೆ ಪೊಲೀಸ್ ಠಾಣೆಯಲ್ಲಿಯೇ ರಾಸಲೀಲೆ ನಡೆಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸಿ ನಿಲ್ಲುವಂತಾಗಿದೆ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಮಹಿಳೆ ಮಕ್ಕಳು ಸೇರಿದಂತೆ ರಾಜ್ಯದ ಜನತೆಯನ್ನ ಸುರಕ್ಷಿತವಾಗಿ ನೋಡಿಕೊಳ್ಳುವುದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ಈ ಘಟನೆ ನಡೆದಿದೆ ಎಂಬುದು ಇನ್ನೂ ಅಸಹ್ಯಕರವಾಗಿದೆ. ಇಂತಹ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ತರುವವರಾಗಿದ್ದಾರೆ. ಈ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣದ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿದೆ. ಪಾವಗಡ ಮೂಲದ ಮಹಿಳೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಿದ್ರು. ಈ ಸಂಬಂಧ ಮಹಿಳೆಯೊಂದಿಗೆ ಮಾತುಕತೆ ನಡೆಸಬೇಕು, ಕೆಲವು ವಿಚಾರಣೆ ಮಾಡಬೇಕು ಎಂದು ಡಿವೈಎಸ್ಪಿ ಕಚೇರಿಗೆ ಕರೆಸಲಾಗಿತ್ತು. ಈ ವೇಳೆ ಮಹಿಳೆಯನ್ನ ಪುಸಲಾಯಿಸಿರುವ ಡಿವೈಎಸ್ಪಿ ರಾಮಚಂದ್ರಪ್ಪ ದೂರು ಕೊಡಲು ಬಂದ ಮಹಿಳೆಯನ್ನ ಪುಸಲಾಯಿಸಿ ತನ್ನ ಕಾಮದೃಷ್ಟಿ ತೀರಿಸಿಕೊಳ್ಳಲು ಬಳಸಿಕೊಂಡಿದ್ದಾರೆ. ಇದಾದ ನಂತರ ಡಿವೈಎಸ್ಪಿ ಕಚೇರಿಯ ಶೌಚಾಲಯದ ಬಳಿ ಕರೆದುಕೊಂಡು ಹೋದ ರಾಮಚಂದ್ರಪ್ಪ ಮಹಿಳೆಯೊಂದಿಗೆ ರಾಸಲೀಲೆ ಆರಂಭಿಸಿದ್ದಾರೆ. ಆದರೆ ಡಿವೈಎಸ್ಪಿ ರಾಮಚಂದ್ರಪ್ಪನ ರಾಸಲೀಲೆಯ ದೃಶ್ಯ ಯಾರ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅಲ್ಲಿ ಮಹಿಳೆಯೊಂದಿಗೆ ಬಲವಂತವಾಗಿ ನಡೆದುಕೊಳ್ಳುತ್ತಿದ್ದ ದೃಶ್ಯಗಳು ಸೆರೆಸಿಕ್ಕಿವೆ. ಇದೀಗ ರಾಸಲೀಲೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಾಗಿದೆ. ತಮ್ಮ ವಿರುದ್ಧ ಜೆಡಿಎಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಮಾಡಿದ್ದ ಆರೋಪ, ವಾಗ್ದಾಳಿಗೆ ತಿರುಗೇಟು ನೀಡಿದ ಸಂಸದ ಶ್ರೇಯಸ್ ಪಟೇಲ್ ಇದು ಬಾಲಿಶ ಹೇಳಿಕೆ. ಅವರ ವ್ಯಕ್ತಿತ್ವ ನಡತೆಯನ್ನ ತೋರಿಸುತ್ತದೆ ಎಂದು ಖಾರವಾಗಿ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2-3 ಬಾರಿ ಸಚಿವರು, 5-6 ಬಾರಿ ಶಾಸಕರು, ವಾಗ್ಮಿ, ಅನುಭವಿ, ಮೇಧಾವಿ ರೀತಿ ಮಾತನಾಡಿದ್ದಾರೆ. ವಾಸ್ತವವಾಗಿ ಅವರೇನು ಅಂತ ಎಲ್ಲರಿಗೂ ಗೊತ್ತು. ಅವರು ಒಮ್ಮೆಯಷ್ಟೇ ಪರಿಷತ್ ಸದಸ್ಯರಾಗಿದ್ದಾರೆ. ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ರಾಜಕೀಯವಾಗಿ ಬೆಳೆದು ಸಂಸದ ಆಗಿದ್ದೀನಿ. ಏಕಾಏಕಿ ಕುಟುಂಬ ತಾತನ ಹೆಸರಲ್ಲಿ ಎಂಎಲ್ಸಿ ಆಗಿರೋದು, ಉದ್ಭವ ಮೂರ್ತಿಯಂತೆ ಬಂದಿರೋದು ಅವರು. ನಾನು ಕೇವಲ ತಾತನ ಹೆಸರು ಹೇಳಿಕೊಂಡು ಬಂದಿಲ್ಲ, ಹೋರಾಟ ಮಾಡಿ ಕಷ್ಟದಿಂದ ಮೇಲೆ ಬಂದವನು. ಗೆದ್ದ ಮೇಲೆ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸಭೆ ಮಾಡಿದ್ದಾರಾ ಎಂದು ಪ್ರಶ್ನಿಸಿದ್ರು. ರಾಜಕೀಯವಾಗಿ ಅವರು ನಾನು ಎದುರಾಳಿಯೇ, ಆದರೆ ಯಾವುದೇ ವಿಚಾರದಲ್ಲೂ ನಾನು ಬಗ್ಗಲ್ಲ. ಅವರು ನಮ್ಮ ತಾತನ ಹೆಸರು ಹೇಳಿ ಮಾತಾಡಿದ್ದು ವೈಯಕ್ತಿಕವಾಗಿ ನನಗೆ ನೋವಾಗಿದೆ, ಬೇಜಾರಾಗಿದೆ. ಇದ್ದವರ ಬಗ್ಗೆ ಮಾತಾಡಲಿ, ನಾನೇನಾದರೂ ದೇವೇಗೌಡರ ಬಗ್ಗೆ ಎಂದಾದರೂ ಮಾತನಾಡಿದ್ದೇನಾ? ಇವತ್ತು ಕೂಡ ಹಿರಿಯರ ಮೇಲೆ ತುಂಬಾ ಗೌರವ ಇದೆ. ದೇವೇಗೌಡರು, ಪುಟ್ಟಸ್ವಾಮಿಗೌಡರು, ಶ್ರೀಕಂಠಯ್ಯ ಅವರು, ನಂಜೇಗೌಡರ ಬಗ್ಗೆ ಮಾತನಾಡಲು ನಮಗೆ ಅರ್ಹತೆ, ಯೋಗ್ಯತೆ ಇಲ್ಲ. ಇವರು ಏಕಾಏಕಿ ನಮ್ಮ ತಾತನ ಹೆಸರು ತೆಗೆದುಕೊಂಡಿದ್ದಾರೆ. ಯಾವುದೇ ಪುರಾವೆ ಇಲ್ಲದೆ ಮಾತನಾಡಿದ್ದಾರೆ. 25 ವರ್ಷದ ಹಿಂದೆ ಆಸಿಡ್ ದಾಳಿ ನಡೆದಾಗ ಇವರ ವಯಸ್ಸು ಎಷ್ಟಿತ್ತು ಯೋಚಿಸಲಿ.
ಮಾಹಿತಿ ಇದೆಯಾ? ಅವರ ಹೇಳಿಕೆ ಶುದ್ಧ ಸುಳ್ಳು. ಯಾವ ಊರಿಗೆ ಹೋದರೂ ಕಿತಾಪತಿ ಮಾಡಿ ಬರುವುದು ಅವರ ಕೆಲಸ ಎಂದು ದೂರಿದ್ರು. ಒಂದು ಬಾಲಿಶವಾದ ಹೇಳಿಕೆ, ಅವರ ವ್ಯಕ್ತಿತ್ವವನ್ನು, ಅವರ ನಡತೆಯನ್ನು ತೋರಿಸುವಂಥ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರೋಂಥ ಒಂದು ಹೇಳಿಕೆ. ಪ್ರಭಾವಿಗಳು ಏನು ಒಂದು 2-3 ಬಾರಿ ಸಚಿವರಾಗಿ ಒಂದು 5-6 ಬಾರಿ ಶಾಸಕರಾಗಿ ಮಾತಾಡೋರ್ತಾರಲ್ಲ, ವಾಗ್ಮಿಗಳ ಥರ, ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗಳ ಥರ ಮಾತಾಡಿದ್ದಾರೆ. ಇನ್ನು ಒಂದು ಸಲ ಆಗಿರೋದು ವಿಧಾನ ಪರಿಷತ್ ಸದಸ್ಯರು. ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ, ಗ್ರಾಸ್ ರೂಟಿಂದ ರಾಜಕೀಯವಾಗಿ ಬಂದಿದ್ದೀನಿ, ಇವತ್ತು MP ಆಗಿದ್ದೀನಿ. ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಅಚಾನಕ್ಕಾಗಿ ಬಂದಿರೋದು MLC ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು MLC ಚುನಾವಣೆಯಲ್ಲಿ. ಇವತ್ತಿನವರೆಗೂ MLC ಚುನಾವಣೆ ಆಗಿದೆಯಲ್ಲ, 7 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡಿದಾರಾ? ಹೇಳ್ತಿದ್ದಾರಲ್ಲ, ನನಗಂತೂ ಹೇಳ್ತಿದ್ದೀನಲ್ಲ, ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ, ವೈಯಕ್ತಿಕವಾಗಿ ಬೇಜಾರಾಗಿದೆ. ರಾಜಕೀಯವಾಗಿ ನಾವು ಅವರು ಎದುರಾಳಿ, ಯಾವುದೇ ವಿಷಯದಲ್ಲಿ ನಾನು ಬಗ್ಗೋನಲ್ಲ. ನಾನೇನು ಒಂದು ಹೋರಾಟದಿಂದ ಬಂದಿರುವಂಥವನು. ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ. ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದಿರೋ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರೋಕ್ಕಾಗ್ತಿಲ್ಲ. ಒಂದು ಹೋರಾಟ ಮನೋಭಾವದಿಂದ, ಒಂದು ಗ್ರಾಸ್ ರೂಟ್ ಏನಂತಾರೆ, ಕಷ್ಟದಿಂದ ಮೇಲೆ ಬಂದಿರೋವಂಥ ವ್ಯಕ್ತಿ ನಾನು. ಅಂಥವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ, ಜೊತೆಗೆ ಒಂದು ಬೇಜಾರಂತನೂ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ಅಪಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಜನವರಿ 8ರಂದು ದಲಿತ ಜನಪರ ಚಳವಳಿಗಳ ಒಕ್ಕೂಟದ ವತಿಯಿಂದ ಹಾಸನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ HK ಸಂದೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ಈಗಾಗಲೇ ದಲಿತ ಪರ ಸಂಘಟನೆ ಒಳಗೊಂಡಂತೆ ನಾನಾ ಸಂಘಟನೆಗಳು ಪ್ರತಿಭಟಿಸಿ ಖಂಡನೆ ವ್ಯಕ್ತಪಡಿಸಲಾಗಿದೆ. ಶಾ ಅವರ ಇಂತಹ ಹೇಳಿಕೆಯಿಂದ ದೇಶದಲ್ಲಿ ಗಲಾಟೆ ಘರ್ಷಣೆಗಳು ನಡೆಯಲು ಕಾರಣವಾಗಿದೆ. ಹೇಳಿಕೆಯು ಮನುವಾದಿ ಮನಸ್ಥಿತಿಯನ್ನ ಎತ್ತಿ ತೋರಿಸುತ್ತದೆ. ಅಂಬೇಡ್ಕರ್ ವಿರೋಧಿ ನಡೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಗೃಹ ಸಚಿವರಾಗಿ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ಧವಾಗಿ ಮಾತನಾಡಿರುವುದು ಭಾರತದ ಸಂವಿಧಾನ ಮೂಲ ತತ್ವಗಳಿಗೆ ಧಕ್ಕೆಯಾಗಿದೆ. ಆದರೂ ಸಹ ಪ್ರಧಾನಮಂತ್ರಿ ಅಮಿತ್ ಶಾ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ವಿಷಾದನೀಯ. ಇದರ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸುತ್ತಿದ್ದೇವೆ ಎಂದರು. ಆ ಸಭೆಯಲ್ಲಿ ಸಂವಿಧಾನದ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮಾತುಕತೆಯ ಮಾತಾಡೋ ಕಾಲಘಟ್ಟದಲ್ಲಿ ಅಂಬೇಡ್ಕರ್ನ ಈ ದೇಶದಲ್ಲಿ ಬಹಳ ಜನ ಸುಮ್ಮನೆ ನಾಟಕೀಯವಾಗಿ ಅವ್ರನ್ನ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅದ್ರ ಬದಲಾಗಿ ದೇವಸ್ಥಾನಗಳಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಇದೇ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋಗಿ ಹಂಗೆ ಪ್ರಾರ್ಥನೆ ಮಾಡಿದರೆ ಜನ ಸ್ವರ್ಗಕ್ಕೆ ಹೋಗ್ತಾಯಿದ್ರು ಅಂತೇಳಿ ಅತ್ಯಂತ ವ್ಯಂಗ್ಯವಾಗಿ ಮಾತಾಡಿ ಬಾಬಾ ಸಾಹೇಬ್ರನ್ನ ಅಪಮಾನ ಮಾಡಿದ್ದಾರೆ. ಆ ಅಪಮಾನದ ಹಿನ್ನೆಲೆ ಒಳಗಡೆ ದೇಶದಲ್ಲಿ ದೊಡ್ಡ ಗಲಾಟೆಗಳು ಘರ್ಷಣೆಗಳು ನಡೀತಾ ಇದೆ. ನಾವು ಹಾಸನದಲ್ಲಿ ನಾವು ಕೂಡ ಪ್ರಗತಿಪರ. ನಮಗೆ ಅಂಬೇಡ್ಕರ್ ಅಂದರೆ ದೇವರಲ್ಲ, ಅದೊಂದು ಬರೀ ವ್ಯಕ್ತಿನೂ ಅಲ್ಲ, ಅದೊಂದು ವಿಚಾರ. ಸೊ ಆ ವಿಚಾರ, ನಾವೆಲ್ಲ ವಿಚಾರವಂತರು, ಅಂಬೇಡ್ಕರ್ ವಿಚಾರಗಳನ್ನ ಬೆಂಬಲಿಸ್ತಕ್ಕಂಥವ್ರು. ಸೊ ಅಂಬೇಡ್ಕರ್ ವಿಚಾರವನ್ನು ಇವತ್ತು ಹಣಿಬೇಕು, ಮನುವಾದಿ ವಿಚಾರ ಆಚೆ ಮೇಲಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಹಳ ಪ್ರಯತ್ನ ಪಡ್ತಾ ಇದೆ. ಈ ದೇಶದಲ್ಲಿ ಇವತ್ತು 2 ಸಂಘರ್ಷ ಇದೆ, ಪ್ರಾಚೀನ ಭಾರತ ಮತ್ತು ಆಧುನಿಕ ಭಾರತ. ಸೊ ಆಧುನಿಕ ಭಾರತವನ್ನು ಕಟ್ಟಿದಂಥ ಅಂಬೇಡ್ಕರ್ ವಿಚಾರಗಳನ್ನು ಮರೆಮಾಚಿದ್ರೆ ಮಾತ್ರನೇ ಈ ಪ್ರಾಚೀನವಾಗಿರ್ತಕ್ಕಂಥ ಜಾತಿ ಪ್ರತಿ ಈ ಮನುವಾದಿ ವಿಚಾರಗಳನ್ನು ಮುಂದೆ ತಗೊಂಡು ಹೋಗೋದು ಅನ್ನುವಂಥದ್ದು RSS ಮತ್ತು BJP ಹುನ್ನಾರ. ಸೊ ಆ ಕಾರಣಕ್ಕೆ ಅವರ ಪ್ರಯತ್ನಗಳು ಪಡ್ತಾರೆ. ಸೊ ನಾವು ಇಲ್ಲಿ ಸಭೆಗಳು ಮಾಡಿದ್ದೀವಿ, ಎಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿದೆ, ಪ್ರಗತಿಪರ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಮುದಾಯ ಸಂಘಟನೆಗಳು ಒಟ್ಟಾಗಿದೆ. ಸೊ ಎಲ್ಲರೂ ಸೇರಿ ನಾವು ಚಿಂತನೆ ಮಾಡಿ ಪ್ರತಿ ತಾಲೂಕು ಮದ್ಯದಂಗಡಿ ತೆರೆಯಲು ನೀಡಿರುವ ಪರವಾನಗಿಯನ್ನ ರದ್ದುಗೊಳಿಸುವಂತೆ ಕಾಮತಿ ಕೂಡಿಗೆಯ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಕಾಮತಿ ಕೂಡಿಗೆಯಲ್ಲಿ ಅಬಕಾರಿ ನಿರೀಕ್ಷಕ ಮೋಹನ್ ಕುಮಾರ್ ಎಂಬುವರು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡು ಹಣದ ಆಮಿಷಕ್ಕೆ ಒಳಗಾಗಿ ಬಾಲಾಜಿ ಗ್ರೂಪ್ಸ್ ನಿರ್ಮಿಸಿರುವ CL7 ಮದ್ಯದಂಗಡಿ ಪರವಾನಗಿ ನೀಡಿದ್ದಾರೆ. ಮದ್ಯದಂಗಡಿಯ ಸಮೀಪದಲ್ಲಿ 40ಕ್ಕೂ ಹೆಚ್ಚು ಕುಟುಂಬ ವಾಸಿಸುತ್ತಿದ್ದು, ಇದರಿಂದ ತೊಂದರೆ ಉಂಟಾಗಲಿದೆ. ಅಲ್ಲದೆ ಮದ್ಯದಂಗಡಿಗೆ ಅವಕಾಶ ಕಲ್ಪಿಸದಂತೆ ಹಲವಾರು ಬಾರಿ ಮನವಿ ಸಲ್ಲಿಸಲಾಗಿತ್ತು. ಆದರೆ ಅಬಕಾರಿ ನಿರೀಕ್ಷಕ ಅಬಕಾರಿ ಇಲಾಖೆ ಸುತ್ತೋಲೆ ನಿಯಮಗಳನ್ನು ಉಲ್ಲಂಘಿಸಿ ಪರವಾನಗಿ ನೀಡಿರುವುದು ಖಂಡನೀಯ. ಕೂಡಲೇ ಅಬಕಾರಿ ಇಲಾಖೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡು ಪರವಾನಗಿ ರದ್ದುಗೊಳಿಸುವಂತೆ ಮನವಿ ಮಾಡಿದರು.
ಕಾಮತಿ ಕೂಡಿಗೆಯಲ್ಲಿ ಆಲ್ರೆಡಿ ಈಗ ಒಂದು ಮದ್ಯದ ಅಂಗಡಿ ಇದೆ. ಆದರೆ ಅಲ್ಲಿ ಮತ್ತೊಂದು ಮದ್ಯದ ಅಂಗಡಿಯನ್ನು ತೆರೀತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿರುತ್ತದೆ. ಕಾನೂನು ನಿಯಮಾವಳಿಗೆ ಯಾವುದೇ ಅನುಸಾರ ಇರೋದಿಲ್ಲ. ಅದು ಕಾನೂನು ನಿಯಮಾವಳಿಯನ್ನು ಗಾಳಿಗೆ ತೂರಿ ಇದೇ ಅಬಕಾರಿ ಇಲಾಖೆ ಮೋಹನ್ ಕುಮಾರ್ ಎಂಬುವವರು ಈ ಕಾನೂನನ್ನು ಒಂದು ಗಾಳಿಯಲ್ಲಿ ತೂರಿ ಇದನ್ನು ಒಂದು ಲೈಸೆನ್ಸನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಬೇಕಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ದಲಿತ ಸಮುದಾಯದವರು 100 ಒಕ್ಕಲಿದ್ದಾರೆ. ದಲಿತ ಸಮುದಾಯದವರು ಅದಕ್ಕೆ ಹತ್ತಿರವಾಗಿದೆ. ಅಲ್ಲಿ 100 ಮೀಟ್ರ್ ಇರಬೇಕು, ಅಲ್ಲಿ 100 ಮೀಟ್ರ್ ಇಲ್ಲ. ಆಮೇಲೆ MDR ರಸ್ತೆಯಿಂದ 25 ಮೀಟ್ರ್ ಇರಬೇಕು, ಅದು ಇಲ್ಲ. ಅಲ್ಲಿ ಅದಕ್ಕೆ ಹೊಂದ್ಕೊಂಡಿಲ್ಲ. ಅದು ಅದೆಲ್ಲದೂ ಕಾನೂನು ಬಾಹಿರವಾಗಿದೆ. ಕಾನೂನು ನಿಯಮಾವಳಿಗೆ ಅನುಕೂಲವಾಗಿ ಯಾವುದೇ ಇಲ್ಲ ಅಲ್ಲಿ. ಅದರಿಂದ ಮತ್ತು ಅಲ್ಲಿ ಶಾಲೆ ಆವರಣ ಕೂಡ ಹತ್ತಿರದಲ್ಲಿದೆ. ಶಾಲೆಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಮಕ್ಕಳು ತಂಗುದಾಣ. ಹಾಸನದ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಜನವರಿ 11ರ ಶನಿವಾರ ಚುನಾವಣೆ ನಡೆಯಲಿದೆ ಎಂದು ಕಾಲೇಜಿನ ಕಾರ್ಯದರ್ಶಿ ಆರ್.ಟಿ. ದೇವೇಗೌಡರು ಘೋಷಣೆ ಮಾಡಿದ್ದು, ಎಲ್ಲಾ ನಿರ್ದೇಶಕರು ಅಂದು ನಡೆಯಲಿರುವ ಕಾರ್ಯಕಾರಿ ಸಭೆಗೆ ಹಾಜರಾಗುವಂತೆ ನೂತನ ನಿರ್ದೇಶಕರುಗಳಿಗೆ ನೋಟಿಸ್ ನೀಡಿದ್ದಾರೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದ್ದು, ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಾಲಿ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಹಾಗೂ ಆರ್.ಟಿ. ದೇವೇಗೌಡರಿದ್ದು, ನಿರ್ದೇಶಕರು ಯಾರಿಗೆ ಬೆಂಬಲ ಸೂಚಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕಾರ್ಮಿಕರನ್ನ ಕರೆದುಕೊಂಡು ಬರುತ್ತಿದ್ದ ಜೀಪ್ ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲೇ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು, ಉಳಿದ 3 ಚಿಕ್ಕ ಮಕ್ಕಳು ಸೇರಿ 7 ಮಂದಿಗೆ ಗಾಯಗಳಾಗಿರುವ ಘಟನೆ ಬೇಲೂರು ತಾಲೂಕಿನ ನಾಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆಲಿ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಯೋಗೇಶ್ ಗೌಡ್ರು ಎಂಬುವರ ತೋಟದಲ್ಲಿ ಕೆಲಸ ಮುಗಿಸಿ ಜೀಪ್ನಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬಂದ ವಾಹನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ಆಯತಪ್ಪಿ ರಸ್ತೆ ಬದಿಗೆ ಜೀಪ್ ಪಲ್ಟಿಯಾದ ಪರಿಣಾಮ ಈ ಘಟನೆ ಸಂಭವಿಸಿದೆ. ಎಲ್ಲರೂ ಅಸ್ಸಾಂ ಮೂಲದ ಕಾರ್ಮಿಕರು ಎಂದು ತಿಳಿದು ಬಂದಿದ್ದು, ಗಾಯಾಳುಗಳಿಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅರ್ಕಲಗೂಡು ಪಟ್ಟಣಕ್ಕೆ ಗುರುವಾರ ಆಗಮಿಸಿದ ಸುತ್ತೂರು ಜಾತ್ರಾ ಪ್ರಚಾರ ರಥವನ್ನು ದೊಡ್ಡ ಮಠದ ಆವರಣದಲ್ಲಿ ಸ್ವಾಗತಿಸಲಾಯಿತು. ಈ ವೇಳೆ ಶಾಸಕ ಎಂ. ಮಂಜು ಮಾತನಾಡಿ, ಸುತ್ತೂರು ಮಠ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ್ದು, ಸಾಮಾಜಿಕ ಶೈಕ್ಷಣಿಕವಾಗಿ ಮಠದ ಕೊಡುಗೆ ಮಹತ್ವದ್ದಾಗಿದೆ. ಜನರು ಜಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ದೊಡ್ಡ ಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ವಿಶೇಷವಾಗಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಜನವರಿ 26ರಿಂದ 31ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ಗಮನ ಸೆಳೆಯಲಿವೆ. ಆದ್ದರಿಂದ ಜನತೆ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದ್ದ ಜಾತ್ರೆಗೆ ಈಗಿರುವ ಸ್ವಾಮೀಜಿಗಳು ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಜಾತ್ರೆಯ ಗತ ವೈಭವದ ಮೆರುಗನ್ನ ಹೆಚ್ಚಿಸಿದ್ದಾರೆ. ನಮ್ಮ ಜಿಲ್ಲೆಯಿಂದ 5,000ಕ್ಕೂ ಹೆಚ್ಚು ಜನರು ಭಾಗವಹಿಸಬೇಕು ಎಂದರು. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಇದು ನಮ್ಮ ತಾಲೂಕಿಗೆ ಬಂದು ಇದು ಪ್ರಚಾರವನ್ನ ಕೊಡೋದಕ್ಕೆ ಬಂದಿರ್ತಕ್ಕಂಥದಕ್ಕೆ ನಾವು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಮಠಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ವಿಶೇಷವಾದಂತಹ ಒಂದು ಮಠ ಇದು. ಸುಮಾರು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಮಠ ಇವತ್ತು ಸಾಮಾಜಿಕವಾಗಿ ಎಲ್ಲರ ಒಂದು ಭಾವನೆಗೆ ಅಷ್ಟೇ ಅಲ್ಲದೆ ಈ ಹಿಂದೆ ಇರ್ತಕ್ಕಂಥ ನಾವೇನು ಮಂತ್ರ ಮಹರ್ಷಿಗಳು ಅಂತ ಏನು ಕರಿತಾ ಇದ್ದೇವೆ, ಸುಮಾರು ಕೋಟ್ಯಾಂತರ ಮಂತ್ರಗಳನ್ನ ಅವರು ಬರೆದಿರ್ತಕ್ಕಂಥದ್ದು, ಮಹಾಮಂತ್ರವನ್ನು ಬರೆದಿರ್ತಕ್ಕಂಥದ್ದು. ಅಂತಹ ಪರಮ ಪೂಜ್ಯರು ಈ ಮಠದಲ್ಲಿ ಆಗಿ ಹೋಗಿದ್ದಾರೆ. ಅನಂತರದಲ್ಲಿ ಬಂದಂತಹ ನಮ್ಮ ರಾಜೇಂದ್ರ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂತಹ ಒಂದು ವೈಭವವನ್ನು ಕೊಟ್ಟರು. ಅವರು ನಿಜವಾಗ್ಲೂ ಕೂಡ ಅವರು ರಾಜಗುರು ತಿಲಕ ಅಂತ ಏನು ಹೆಸರಿದೆ ಅವರದು, ಅದಕ್ಕೆ ತಕ್ಕ ಹಾಗೆ ರಾಜಗುರುಗಳಿಗೆ ತಿಲಕರಾದಂತಹ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಮಠವನ್ನ ಶೈಕ್ಷಣಿಕವಾದಂತಹ ಹಂತದಲ್ಲಿ ಅಷ್ಟೇ ಅಲ್ಲದೆ ದಾಸೋಹದ ನೆಲೆಗಟ್ಟಿನಲ್ಲಿ ಮಠವನ್ನ ತುಂಬಾ ಅಭಿವೃದ್ಧಿಯನ್ನ ಮಾಡ್ತಾ, ಅನಂತರದಲ್ಲಿ ಇವತ್ತು ಶ್ರೀ ಮಠ ಪ್ರತಿ ವರ್ಷದಂತೆ ಒಂದು ಐತಿಹಾಸಿಕ ಜಾತ್ರೆ ನಮ್ಮ ಸುತ್ತೂರು ಮಠದಲ್ಲಿ ಇರುತ್ತೆ. ಅದೇ 26ನೇ ತಾರೀಕು ಜನವರಿಯಿಂದ ನಡೀತಿದ್ದು, ಅತ್ಯಧಿಕ ಜನ ನಮ್ಮ ಜಿಲ್ಲೆಯಿಂದ, ನಮ್ಮ ತಾಲೂಕಿನಿಂದ, ಅರ್ಕಲಗೂಡು ತಾಲೂಕಿನಿಂದ ಬರ್ಬೇಕಂತ ಮನವಿಯನ್ನ ಮಾಡ್ತೇನೆ. ಜೊತೆಗೆ ನಾವೆಲ್ಲ ಮಠದ ಸದ್ಭಕ್ತರು ಮಠದ ಒಂದು ಏನವರ ಆಕೊಟ್ಟಿನ ದಾರಿಯಲ್ಲೇ ನಾವು ನಡೆದಿದ್ದರಿಂದ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಗೊಳಿಸಬೇಕೆಂದು ನಾನು ಮನವಿಯನ್ನ ಮಾಡ್ತೇನೆ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಹಲವಾರು ವರ್ಷಗಳಿಂದ ಭೂಮಿಯಲ್ಲಿ ಬೇಸಾಯ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬಗಳಿಗೆ ಸಾಗುವಳಿ ನೀಡಿ ಪ್ರೋತ್ಸಾಹ ನೀಡಬೇಕಾದ ಅಧಿಕಾರಿಗಳು ಹಣವಂತರ ಕೈಗೊಂಬೆಯಂತೆ ವರ್ತಿಸುತ್ತಿರುವುದು ಖಂಡನೀಯ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಕಿಡಿಕಾರಿದರು.
ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಹೊಸಳ್ಳಿ ಗ್ರಾಮಕ್ಕೆ ಆಗಮಿಸಿ ಮೂಲ ಹಿಡುವಳಿ ರೈತರ ಜೊತೆ ಚರ್ಚೆ ನಡೆಸಿ ಮಾತನಾಡಿದ ಅವರು ದ್ಯಾವಪಟ್ಟಣ ಗ್ರಾಮದ 173ನೇ ಸರ್ವೆ ನಂಬರ್ನಲ್ಲಿ ಅರ್ಜಿ ಸಲ್ಲಿಸಿರುವ ಕುಟುಂಬಗಳಿಗೆ ಸಾಗುವಳಿ ನೀಡದೆ ಕಚೇರಿಯಲ್ಲಿ ಕುಳಿತು ಹಣ ನೀಡುವವರಿಗೆ ಸಾಗುವಳಿ ನೀಡಿ ಮೂಲ ಬೇಸಾಯಗಾರರನ್ನ ಒಕ್ಕಲೆಬ್ಬಿಸುತ್ತಿರುವುದು ಖಂಡನೀಯ. ಹಣ ಕೊಟ್ಟು ಸಾಗುವಳಿ ಮಾಡಿಸಿಕೊಂಡಿರುವವರಿಗೆ ತಮಗೆ ಯಾವ ಜಾಗ ಮಂಜೂರಾಗಿದೆ ಎಂಬುದೇ ತಿಳಿದಿಲ್ಲ. ಇಂತಹ ಸಮಸ್ಯೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದ ಅವರು ಕೂಡಲೇ ಜಿಲ್ಲಾಡಳಿತ ಸ್ಥಳ ಪರಿಶೀಲಿಸಿ ಅಕ್ರಮವಾಗಿ ಮಂಜೂರಾದ ಸಾಗುವಳಿ ಚೀಟಿಗಳನ್ನು ರದ್ದುಗೊಳಿಸಿ ಮೂಲ ರೈತರ ಪರ ನಿಲ್ಲಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಇವರು ಸಾಗುವಳಿ ಮಾಡುವ ಜಮೀನ ಅನ್ಯರಿಗೆ ಮಂಜೂರು ಮಾಡಿರ್ತಕ್ಕಂಥ ಮಾನಗೇರಿ ಸರ್ಕಾರ, ಮಾನಗೇರಿ ತಹಸೀಲ್ದಾರ್ ಅವಿವೇಕಿಗಳು ಎತ್ತಿಂದ ಮಾಡಿರ್ತಾರೆ ಈ ಕೆಲಸನ. ಇವತ್ತು ಹೆಣ್ಮಕ್ಳು ಅಮಾಯಕರು ಇವರೆಲ್ಲ ಹೋರಾಡಬೇಕಾದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ನೀವು ತಾಳ್ಮೆ ಕಳ್ಕೋಬಾರ್ದು, ಒಗ್ಗಟ್ಟನ್ನ ಕಾಪಾಡ್ಕೋಬೇಕು. ನಮ್ಮ ಅದರಿಂದ ಇವತ್ತು ನೀವು ಯಾರಿಗೂ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. ನೀವು ಧೈರ್ಯವಾಗಿ ನಿಂತ್ಕೊಂಡು ನೀವು ಹೋರಾಟವನ್ನು ಮಾಡಿ ನಾವು ನಿಮಗೆ ಇರುವಂತ ಹಕ್ಕುಪತ್ರವನ್ನು ರದ್ದು ಮಾಡಿಸಿ ಎಲ್ಲರೂ ಏನು ವಿಷಯ ಕೇಳಿದ್ರೆ ಹಕ್ಕುಪತ್ರ ಕೊಡಂಗೆ ನಾವು ಬಾಳೆ ಮಾಡ್ತೀವಿ. ನೀವು ಧೈರ್ಯವಾಗೆಲ್ಲ ಒಗ್ಗಟ್ಟಿನಿಂದ ಇರಬೇಕು. ನಿಮ್ಮಲ್ಲೇ ಕೆಲವರಿಗೆ ಕೂಡಿಸ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಗುಂಪಾರಿಕೆ ಮಾಡ್ತಾರೆ. ಯಾವಕ್ಕೂ ಕೂಡ ಬೆಂಬಲ ಕೊಡದಂಗೆ. ಅಂಗನವಾಡಿ ಕೇಂದ್ರದ ಸಹಾಯಕಿ ಹುದ್ದೆ ಕೊಡಿಸುವುದಾಗಿ 1 ಲಕ್ಷ ಲಂಚಕ್ಕೆ ಬೇಡಿಕೆ ಇರಿಸಿ ಮುಂಗಡವಾಗಿ 15,000 ಲಂಚ ಪಡೆಯುತ್ತಿದ್ದ ಆರೋಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕಿ ಹಾಗೂ ದಲ್ಲಾಳಿಯೊಬ್ಬರು ಗುರುವಾರ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಸಂತೋಷ್ ರಾಮಚಂದ್ರ ಅವರು ನೀಡಿದ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಎಫ್ಡಿಎ ಶಿಲ್ಪಾ ಹಾಗೂ ದಲ್ಲಾಳಿ ದೇವಪ್ಪನನ್ನ ಬಂಧಿಸಿದ್ದಾರೆ. ಅಂಗನವಾಡಿ ಕೇಂದ್ರಗಳ ಸಹಾಯಕಿ ಹುದ್ದೆಗಳ ನೇಮಕಾತಿ ಅರ್ಜಿಗೆ ಆಹ್ವಾನಿಸಲಾಗಿತ್ತು. ಸಹಾಯಕಿ ಹುದ್ದೆ ಕೊಡಿಸಲು ಶಿಲ್ಪಾ ಅವರು ಸಂತೋಷ್ಗೆ 1 ಲಕ್ಷಕ್ಕೆ ಬೇಡಿಕೆ ಇರಿಸಿದ್ರು. ಮೊದಲನೇ ಹಂತದಲ್ಲಿ 30,000 ಲಂಚ ಪಡೆದಿದ್ರು. ಈ ಬಗ್ಗೆ ಸಂತೋಷ್ ಅವರು ಲೋಕಾಯುಕ್ತರಿಗೆ ದೂರು ನೀಡಿದರು ಎಂದು ಮೂಲಗಳು ತಿಳಿಸಿವೆ. ಗುರುವಾರ ನೇಮಕಾತಿ ಆದೇಶ ಪತ್ರ ನೀಡುವಾಗ ಸಂತೋಷ್ ಅವರಿಂದ 15,000 ಲಂಚ ಪಡೆಯುತ್ತಿದ್ದ ಶಿಲ್ಪಾ ಅವರನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆಯಲಾಗಿದ್ದು ಹಣ ಪಡೆದ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಪ್ರತಿ ಆಕಾಂಕ್ಷಿಯೊಬ್ಬರಿಂದ 500ರಿಂದ 1,000 ರೂಪಾಯಿ ಪಡೆಯುತ್ತಿದ್ದ ದಲ್ಲಾಳಿ ದೇವಪ್ಪ ದಾಳಿಯ ಬಳಿ ಸಿಬ್ಬಂದಿಯೊಂದಿಗೆ ಅತಿರೇಕದಿಂದ ವರ್ತಿಸುತ್ತಿದ್ರು. ನನಗೆ ರಾಜಕೀಯ ಮುಖಂಡರು ಗೊತ್ತಿದೆ ಎಂದು ಹೆದರಿಸುವ ಪ್ರಯತ್ನವನ್ನು ಮಾಡಿದ್ದರು ಎಂದು ಮೂಲಗಳು ತಿಳಿಸಿವೆ. ಖಾಸಗಿ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪುತ್ತಿರುವುದು ನೋವಿನ ಸಂಗತಿ ಎಂದು ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ ಬೇಸರ ವ್ಯಕ್ತಪಡಿಸಿದರು. ಮಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಪ್ರೌಢಶಾಲಾ ವಿಭಾಗದ ಸರ್ಕಾರಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆರವರ 194ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪೋಷಕರಿಗೆ ಖಾಸಗಿ ಶಾಲೆಯವರು ವ್ಯಾಮೋಹ ತೋರಿಸಿ ತನ್ನತ್ತ ಸೆಳೆಯುತ್ತಿದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ. ಶಾಸಕರು, ಎಂಪಿಗಳು ಖಾಸಗಿ ಶಾಲೆ ತೆರೆದಿದ್ದು ಇದರಿಂದ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿದ್ದರೂ ಶಾಲೆಗೆ ಸೇರಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಮಕ್ಕಳುಗಳಿಗೆ, ಹಿಂದುಳಿದಂತ ಹೆಣ್ಣು ಮಕ್ಕಳುಗಳಿಗೆ ಶಿಕ್ಷಣವನ್ನ ಕಲಿಸಬೇಕು ಅಂತೇಳಿ ಶಾಲೆಗಳನ್ನ ತೆರಳಿ ಕೊಡ್ತಾರೆ. ಶಾಲೆಗಳನ್ನ ತೆರಳಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಜೊತೆನಲ್ಲಿ ಸಹಕಾರ ಮಾಡಿದಂಥವ್ರು ಫಾತಿಮಾ ಶೇಖ್ ಅಂತಕ್ಕಂಥ ಹೆಣ್ಣುಮಗಳು, ಇವರಿಬ್ಬರು ಸೇರ್ಕೊಂಡು ಶಾಲೆಗಳನ್ನ ತೆರಳಿ ಹೊರಟಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸ್ತಾರೆ ಅಂತೇಳಿ ಪುರೋಹಿತ ಸಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಹೆಣ್ಣು ಮಗಳನ್ನ ಎಲ್ಲಿ ಶಿಕ್ಷಣ ಕಲಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ವೇ ಅವ್ರು ಬಾಯಿಗೆ ಬಂದಾಗ ಮಾತನಾಡ್ತಕ್ಕಂಥದ್ದು. ಅವ್ರು ಶಾಲೆ ತೆರೆದು ಒಂದ್ ಕಡೆ ಒಂದು ಕೊಠಡಿ ಮಾಡಿ ಶಾಲೆ ತೆರೀತಾರೆ, ಹೆಣ್ಣು ಮಕ್ಕಳು ಬರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಮನೆಯಿಂದ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಮೇಲ್ಜಾತಿಯವರು ಅವ್ರ ಮೇಲೆ ಸಗಣಿಯನ್ನ ಇರಿಸ್ತಕ್ಕಂಥದ್ದು, ಮೊಟ್ಟೆಗಳನ್ನ ಎಸಿತಕ್ಕಂಥದ್ದು, ಆ ಹೋಗುವಂತ ಹಾದಿನಲ್ಲಿ ಸೂಳೆ ಅಂತ ಪದಗಳನ್ನ ಬಳಸ್ತಕ್ಕಂಥದ್ದು ಅದೆಲ್ಲನೂ ಮಾಡ್ತಾರೆ. ಕೊನೆಗೆ ಅವರು ಅವತ್ತು ದಿವಸ ಪಾಠ ಮಾಡಿ ವಾಪಸ್ ಮನೆಗೆ ಬರುವಂತ ಸಂದರ್ಭದಲ್ಲಿ ಅವ್ರ ಗಂಡನ ಜೊತೆ ಮಾತಾಡ್ತಾರೆ. ಪುಲೆ ಹತ್ರ ಇವತ್ತು ನಾನು ಶಿಕ್ಷಣ ಕಲಿಗೆ ಹೋದಂತ ಸಂದರ್ಭದಲ್ಲಿ ನನ್ನನ್ನ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ, ನನ್ನನ್ನ ನಿಂದಿಸ್ತಾ ಇದ್ದಾರೆ, ನನ್ನನ್ನು. ಸಂತೆಗಳು ಕೇವಲ ವ್ಯಾಪಾರ ಕೇಂದ್ರವಲ್ಲ, ಅದೊಂದು ಜೀವನಕ್ಕೆ ಅಪಾರ ಅನುಭವ ನೀಡುವ ವಿದ್ಯಾಲಯವೂ ಕೂಡ ಹೌದು ಎನ್ನುವುದು ಸರ್ವ ಒಪ್ಪಿತ ಸತ್ಯ. ಹಾಗಾದ್ರೆ ವಿದ್ಯಾಲಯ ಒಂದು ಸಂತೆಯಾದರೆ ಹೇಗಾಗಬಹುದು ಎನ್ನುವುದಕ್ಕೆ ಇನ್ನೊಂದು ದೃಶ್ಯಗಳು ಸಾಕ್ಷಿಯಾಗಿವೆ. ಹೌದು,
ಭಟ್ಕಳ ತಾಲೂಕಿನ ಮುಂಡಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನ, ಪ್ರಾಪಂಚಿಕ ಜ್ಞಾನ, ಲಾಭ ನಷ್ಟದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾದ ಮಕ್ಕಳ ಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂತೆಯಲ್ಲಿ ಸಾಮಾನ್ಯ ಸಂತೆಯಲ್ಲಿ ಮಾರಾಟವಾಗುವ ತರಹೇವಾರಿ ತರಕಾರಿಗಳು, ಹಣ್ಣು ಹಂಪಲುಗಳು, ಬೇಕರಿ ತಿನಿಸುಗಳು, ಸ್ಟೇಷನರಿ ವಸ್ತುಗಳು, ಜ್ಯೂಸ್ ಅಂಗಡಿಗಳು ಸೇರಿದಂತೆ ಒಟ್ಟು 28 ಅಂಗಡಿಗಳನ್ನು ತೆರೆಯಲಾಗಿದ್ದು, ಸಾರ್ವಜನಿಕರು ಮಕ್ಕಳ ಸಂತೆಯಲ್ಲಿ ಖರೀದಿ ಮಾಡುವ ಮೂಲಕ ವಿದ್ಯಾರ್ಥಿಗಳು ಸ್ವತಃ ವ್ಯಾಪಾರ ನಡೆಸಿ ವ್ಯಾವಹಾರಿಕ ಅನುಭವ ಪಡೆದುಕೊಂಡರು. ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷ ರಾಜೇಶ್ ನಾಯ್ಕ್ ಮಾತನಾಡಿ, ಮಕ್ಕಳಿಗೆ ಪುಸ್ತಕ ಜ್ಞಾನ ಹೊಂದಿದ್ದರೆ ಸಾಲದು, ವ್ಯಾವಹಾರಿಕ ಜ್ಞಾನವೂ ಅಗತ್ಯವೂ ಇದೆ. ಈ ನಿಟ್ಟಿನಲ್ಲಿ ಶಾಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಲೋಕೇಶ್ ನಾಯ್ಕ್, ವಿವಿಸಿ ನ್ಯೂಸ್, ಭಟ್ಕಳ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡಳ್ಳಿ ನಂಬರ್ 1 ಶಾಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ನಾವು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬೆಳಿಬೇಕು, ಕೇವಲ ಪುಸ್ತಕದ ಜ್ಞಾನ ಒಂದೇ ಅಲ್ಲ, ವ್ಯಾವಹಾರಿಕ ಜ್ಞಾನ ಇರಲಿ ಅನ್ನೋ ಕಾರಣಕ್ಕಾಗಿ ಈ ವರ್ಷ ಪ್ರಥಮ ಬಾರಿಗೆ ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಊರ ನಾಗರಿಕರ ಸಹಾಯದೊಂದಿಗೆ, ಹಳೆ ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಶಾಲೆ ಎಲ್ಲ ಶಿಕ್ಷಕರ ವೃಂದ ಮತ್ತು ಶಾಲೆಯ ಅಭಿವೃದ್ಧಿ ಸಮಿತಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಮಕ್ಕಳು ಭಾಳ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ ಪಾಲಕರು ಸಹ ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಮಕ್ಕಳ ಸಂತೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಇದೇ ಸಹಕಾರ ಮುಂದುವರಿಯಲಿ ಅನ್ನುವ ಆಶಯದೊಂದಿಗೆ ಪ್ರತಿ ವರ್ಷ ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ನಾವು ಈ ಶಾಲೆಯಲ್ಲಿ ಆಚರಿಸ್ತೇವೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಐಶ್ವರ್ಯ ಗೌಡ ಕೇಸ್ನಲ್ಲಿ ಎಚ್ಡಿಕೆ ಫ್ಯಾಮಿಲಿ ಹೆಸರು ಪ್ರಸ್ತಾಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಕಿಡಿ. ಕಾಂಗ್ರೆಸ್ ಅವರು ಯಾರನ್ನು ಏನ್ ಬೇಕಾದ್ರೂ ಮಾಡ್ತಾರೆ ಎಂದು ಟಾಂಗ್. ನ್ಯಾಯ ಕೊಡಿಸುವ ನೆಪ ಹೇಳಿ ಸ್ತ್ರೀ ಭಕ್ಷಕನಾದ ಪೊಲೀಸ್. ಡಿವೈಎಸ್ಪಿ ರಾಸಲೀಲೆ ವಿಡಿಯೋ ವೈರಲ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲಿ ಘಟನೆ. ಯಾವ ಊರಿಗೆ ಹೋದರೂ ಕಿತಾಪತಿ ಮಾಡಿ ಬರುವುದೇ ಸೂರಜ್ ಕೆಲಸ. ತಾತನ ಹೆಸರಲ್ಲಿ ಉದ್ಭವ ಮೂರ್ತಿಯಂತೆ ಬಂದಿರೋದು ಅವರು. ಸೂರಜ್ಗೆ ಶ್ರೇಯಸ್ ಮಾತಿನ ಸೂಜಿ. ದೇಶದ ಜನರ ಕಿಚ್ಚು ಹೆಚ್ಚಿಸಿದ ಅಮಿತ್ ಶಾ ಹೇಳಿಕೆ. ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ದಲಿತ ಜನಪರ ಚಳುವಳಿಗಳ ಒಕ್ಕೂಟದ ಒತ್ತಾಯ. ಜನವರಿ 8ರಂದು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಕರೆ. ಪ್ರತಿಷ್ಠಿತ ಮಲೆನಾಡು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಚುನಾವಣೆ ಘೋಷಣೆ. ಜನವರಿ 11ರಂದು ಅಧ್ಯಕ್ಷ ಸ್ಥಾನಕ್ಕೆ ಬಿಗ್ ಫೈಟ್. 6 ದಶಕಗಳ ಬಳಿಕ ಬೀಸುತ್ತಾ ಬದಲಾವಣೆ ಗಾಳಿ. ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.